ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. 76ನೇ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಭಾರತ ಧ್ವಜಾರೋಹಣ ನೆರವೇರಿಸಿದ ರಾಷ್ಟ್ರಪತಿಗಳು. ಸಾರೋಟಿನಲ್ಲಿ ಬಂದ ದ್ರೌಪದಿ ಮುರ್ಮು ರಕ್ಷಣಾ ಪಡೆಗಳಿಂದ ಗೌರವ ವಂದನೆ. ಹುತಾತ್ಮ ಯೋಧರಿಗೆ ಪ್ರಧಾನಿ ಮೋದಿ ಸಚಿವರಿಂದ ನಮನ. ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಪುಷ್ಪಗುಚ್ಛ ವಿತರಿಸಿ ಗೌರವ. ಸೇನೆಗಳಿಂದ ಹುತಾತ್ಮ ವೀರರಿಗೆ ಗೌರವ ಸಮರ್ಪಣೆ. ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾ ಅಧ್ಯಕ್ಷ. ರಾಷ್ಟ್ರಪತಿಗಳ ಜೊತೆಗೆ ಕರ್ತವ್ಯ ಪಥದಲ್ಲಿ ವೈಭವ ಕಣ್ತುಂಬಿಕೊಂಡ ಸುಬಿಯಾಂಟೋ. 76ನೇ ಗಣತಂತ್ರಕ್ಕೆ ಸಾಕ್ಷಿಯಾಗಿದ್ದ ಸಂತಸ. ದೆಹಲಿಯ ಕರ್ತವ್ಯ ಪಥದಲ್ಲಿ ಆಕರ್ಷಕ ಪರೇಡ್. ರಾಜ್ಯದಿಂದ ಲಕ್ಕುಂಡಿ ದೇವಸ್ಥಾನದ ಪ್ರದರ್ಶನ. ನೋಡುಗರ ಮನಸೂರೆಗೊಂಡ ಪಥಸಂಚಲನ. ದೇಶದಲ್ಲಿ 76ನೇ ಗಣರಾಜ್ಯೋತ್ಸವ ಸಂಭ್ರಮ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ. ದೆಹಲಿಯಲ್ಲಿ ಪ್ರತಿಯೊಂದು ವಾಹನಗಳ ತಪಾಸಣೆ. ಗಣರಾಜ್ಯೋತ್ಸವದ ಹಿನ್ನೆಲೆ ಐತಿಹಾಸಿಕ ಕಟ್ಟಡಗಳು ಜಗಮಗ. ತ್ರಿವರ್ಣ ಧ್ವಜದ ಬಣ್ಣದಲ್ಲಿ ಕಂಗೊಳಿಸಿದ ರಾಷ್ಟ್ರಪತಿ ಭವನ. ಜಮ್ಮು ಕಾಶ್ಮೀರದ ಭೀಮಗಢ್ ಕೋಟೆಗೂ ತ್ರಿವರ್ಣದ ರಂಗು. ರಾಜ್ಯದಲ್ಲೂ ಮನೆ ಮಾಡಿದ 76ನೇ ಗಣರಾಜ್ಯೋತ್ಸವ ಸಡಗರ. ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ರಾಜ್ಯಪಾಲರಿಂದ ಧ್ವಜಾರೋಹಣ. ವಿವಿಧ ದಳಗಳಿಂದ ಗೌರವ ವಂದನೆ ಸ್ವೀಕಾರ. ಸಾಂವಿಧಾನಿಕ ಸಿದ್ಧಾಂತಗಳನ್ನು ಉಳಿಸಲು ಸರ್ಕಾರ ಬದ್ಧ. ಗ್ಯಾರಂಟಿಯಿಂದ ಸರ್ಕಾರ ದೇಶದ ಗಮನ ಸೆಳೆದಿದೆ. ಭಾಷಣದಲ್ಲಿ ಸರ್ಕಾರದ ಆಶಯಗಳನ್ನು ವ್ಯಕ್ತಪಡಿಸಿದ ರಾಜ್ಯಪಾಲರು. ಕರ್ತವ್ಯ ಪಥದಲ್ಲಿ ಮಮ ಭಾರತ ಹಾಡಿಗೆ ಮೈನವಿರೇಳಿಸೋ ನೃತ್ಯ. 5,000 ಜನರಿಂದ ಏಕಕಾಲಕ್ಕೆ ನೃತ್ಯ ಪ್ರದರ್ಶನ. ಇದೇ ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ 5,000 ಜನ ಡ್ಯಾನ್ಸ್ ಮಾಡಿ ದಾಖಲೆ. ಜಿಲ್ಲೆಗಳಲ್ಲೂ ಮನೆ ಮಾಡಿದ ಗಣರಾಜ್ಯೋತ್ಸವ ಸಂಭ್ರಮ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ. ಗಮನ ಸೆಳೆದ ವಿವಿಧ ಇಲಾಖೆಗಳ ಆಕರ್ಷಕ ಪಥಸಂಚಲನ. ಯಶಸ್ವಿ ಸರ್ಜರಿ ಬಳಿಕ ಅಮೆರಿಕಾದಿಂದ ತವರಿಗೆ ಬಂದ ಶಿವಣ್ಣ. ಏರ್ಪೋರ್ಟ್ನಲ್ಲೇ ಶಿವಣ್ಣನನ್ನ ಬರಮಾಡಿಕೊಂಡ ಅಭಿಮಾನಿಗಳು. ಶ್ರೀಮುತ್ತು ನಿವಾಸದ ಮುಂದೆ ಹಬ್ಬದ ವಾತಾವರಣ. ಮೈಕ್ರೋ ಫೈನಾನ್ಸ್ ಕಾಟದ ಜೊತೆ ನಕಲಿ ಏಜೆಂಟ್ಗಳ ಹಾವಳಿ. ವಾಹನಗಳ ಮೇಲಿನ ಫೈನಾನ್ಸ್ ಲೋನ್ ರಿಕವರಿ ಹೆಸರಲ್ಲಿ ಬೆದರಿಕೆ. ರಾಯಚೂರಲ್ಲಿ 4 ನಕಲಿ ಏಜೆಂಟ್ಗಳು ಬಂಧನ. ದೇವದಾಸಿ ದಲಿತರ ಭೂಮಿ ಕಬ್ಜಾ ಮಾಡಿಕೊಂಡ ಆರೋಪ. ಕನಕಗಿರಿ ಮಾಜಿ ಶಾಸಕ ಬಸವರಾಜ್ ದಡೇಸುಗೂರು ಮೇಲೆ ಎಫ್ಐಆರ್. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಿರುತೆರೆಯ ಹಿರಿಯ ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ವಿರುದ್ಧ ಕಿರುಕುಳ ಆರೋಪ. ವಿದ್ಯಾರಣ್ಯಪುರ ಪೊಲೀಸರಿಗೆ ದೂರು ನೀಡಿದ ನಿರ್ದೇಶಕ ವಿಜಯ ಭಾರ್ಗವ. ಮದುವೆಯಾಗಿ ಕಿರುಕುಳ ಬ್ಲ್ಯಾಕ್ ಮೇಲ್ ನೀಡ್ತಿದ್ದಾರೆ ಅಂತ ವಿದ್ಯಾರಣ್ಯಪುರ ಪೊಲೀಸರಿಗೆ ದೂರು. ದೆಹಲಿ ವಿಧಾನಸಭೆ ಚುನಾವಣೆಗೆ ಬಿಜೆಪಿ 3ನೇ ಸಂಕಲ್ಪ ಪತ್ರ ಬಿಡುಗಡೆ. 50,000 ಯುವಕರಿಗೆ ಉದ್ಯೋಗ ಸೇರಿ ಹಲವು ಭರವಸೆ. ಮಾಜಿ ಸಿಎಂ ಕೇಜ್ರಿವಾಲ್ ವಿರುದ್ಧ ಅಮಿತ್ ಶಾ ಟೀಕೆ. ವಿಶ್ವದ ಅತಿ ಎತ್ತರದ ಚೆನಾಬ್ ಸೇತುವೆ ದಾಟಿದ ವಂದೇ ಭಾರತ್. ವೈಷ್ಣೋದೇವಿ ಕತ್ರಾ ನಿಲ್ದಾಣದಿಂದ ಶ್ರೀನಗರ ನಿಲ್ದಾಣಕ್ಕೆ ಪ್ರಾಯೋಗಿಕ ಸಂಚಾರ. ವಿಡಿಯೋ ನೋಡಿ ವಾವ್ ಎಂದು ಕಮೆಂಟ್ ಮಾಡಿದ ನೆಟ್ಟಿಗರು. ಪಂಜಾಬಿನ ವಿವಿ ಸ್ಪರ್ಧೆಯಲ್ಲಿ ಕಬಡ್ಡಿ ಆಟಗಾರ್ತಿಯ ಮೇಲೆ ಹಲ್ಲೆ. ತಮಿಳುನಾಡು ಮತ್ತು ದರ್ಭಾಂಗ ವಿಶ್ವವಿದ್ಯಾಲಯದ ಮಧ್ಯೆ ಕಬಡ್ಡಿ ಪಂದ್ಯದ ವೇಳೆ ಘಟನೆ. ಸಾಮಾಜಿಕ ಜಾಲತಾಣದಲ್ಲಿ ಬಡಿದಾಟದ ವಿಡಿಯೋ ವೈರಲ್. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಕೇಸ್ಗೆ ಹೊಸ ಟ್ವಿಸ್ಟ್. ಸೈಫ್ ಮೇಲೆ ಅಟ್ಯಾಕ್ನಲ್ಲಿ ಹಲವರು ಭಾಗಿಯಾಗಿರೋ ಶಂಕೆ.
ಕಸ್ಟಡಿಯಲ್ಲಿರೋ ಆರೋಪಿ ಶರೀಫುಲ್ಲಾ ವಿಚಾರಣೆ ತೀವ್ರ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಕರ್ನಾಟಕದ ಹೋಟೆಲ್ ಕನ್ನಡಿಗರಿಗೆ ಸಿಗ್ತಾ ಇದೆ ಬಿಸಿ ಬಿಸಿ ರಾಗಿ ಮುದ್ದೆ ಊಟ. ದಶಾಶ್ವಮೇಧ ಘಾಟ್ನ ಜಂಗಮವಾಡಿ ಮಠದ ಆವರಣದಲ್ಲಿ ಪ್ರಣಾಮ್ ಹೋಟೆಲ್ಗೆ ಬರ್ತಿರೋ ಕನ್ನಡಿಗ ಭಕ್ತಾದಿಗಳು. ಮಹಾಕುಂಭ ಮೇಳದ ಸಂಗಮದಲ್ಲಿ ಮಿಂದೇಳಲಿರುವ ವಿದೇಶಿ ಗಣ್ಯರು. ಫೆಬ್ರವರಿ 1ಕ್ಕೆ 73 ದೇಶಗಳ ರಾಯಭಾರಿಗಳು ಆಗಮನ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಯುಪಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.